ಅಣ್ಣ ಹೆಲ್ಮೆಟ್ ಏನ್ ಕಿರೋದು ನಿಮ್ಗೆ ಯಾಕೆ ಬೇಕದು ಅಣ್ಣ? ಇದು ಹಿಂಗ ಇರೋದು ಹೆಲ್ಮೆಟ್ ಹಾಕೊಂಡು ಹೋಗಕ್ಕೆ ಅಗಳೇ ಏನಪ್ಪ ಇದು? ಇವನು ನೋಡಿ ಹೆಲ್ಮೆಟ್ ಸೈಡಿಗೆ ಹಾಕೊಂಡು ಹೋಗೋದು ಏನ್ ಇದನ್ನ ಶೋಕಿ ಮಾಡಕ ಹೆಲ್ಮೆಟ್? ಅದು ನಾವ್ ಹೇಳಕ್ಕಾಗಲ್ಲ. ಅದು ಒಬ್ರು ನೋಡ್ರೆ ಮಿರರ್ ಆಗಿ, ಒಬ್ರು ನೋಡ್ರೆ ತಲೆ ಮೇಲ್ಗಡೆ ಆಗಿ, ಇನ್ನೊಬ್ರು ನೋಡ್ರೆ ನೇತ್ ಹಾಕೋರೆ, ಅವನ್ ನೋಡ್ರೆ ಕೈಯಾಗ ಹಿಡ್ಕೊಂಬತ್ತೈತೆ. ಅಗಳೇ ಬೆಂಕಿಪಟ್ನ ಅಲ್ಲಲೇ ಟಾಕ್ಸಿಕ್ಕಿಗೆ ಆ ಚಿಕ್ಕ ಕಾರ್ ಬಿಟ್ಟಿದ್ರೆ ಹೆಂಗಿರೋದು ಹೇಳ? ಅದ್ರೊಳಗೆ ಟೀಸರ್ ಮಾಡಿದ್ರೆ MGಲಿ ಯಪ್ಪ ಕಷ್ಟ ಕಣಪ್ಪ. ಅಗಳೇ ಆನೆ ಅಗೋ ಮ್ಯಾಲ ಹತ್ಬಿಟ್ಟ ಆನೆ ಹೋಗಪ್ಪ. ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ ಆನೆ ಮತ್ ಆನೆ ಮರಿ ಎರಡು ಹತ್ಬಿಟ್ಟ ಹೋಗು. ಅಣ್ಣ ಆನೆ ಮರಿ ಮ್ಯಾಕತ್ತವ್ ನೋಡ್ದ? ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ, ಬಯಸದೆ ಬಂದ ಭಾಗ್ಯ. ಇವ್ ಅಣ್ಣಂಗೆ ಏನೋ ಸರಿಯಾಗಿ ಬಂದೈತೆ ಕಣ ಭಾಗ್ಯ. ಅದು ಗೃಹಲಕ್ಷ್ಮಿ ಭಾಗ್ಯ ಬಂದಿರೋದ್ ನೋಡಿ ಅವ್ ಅಣ್ಣ ಮಿಸ್ ಆಗಿ ಬಯಸದೆ ಬಂದ ಭಾಗ್ಯ ಅಂತ ಹಾಕೊಂಡ್ಬಿಟ್ಟಿದೆ ಹೋಗತ್ತಾಗೆ. ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಬಾರಮ್ಮ. ಅಣ್ಣ ಅದೇ ತಾನೇ ನಿಮ್ ಹೆಂಗಸ್ರಿಗೆ 2,000 ಕೊಡ್ತಾರಲ್ಲ ಅದೇ ತಾನೇ? ಸಿದ್ದರಾಮಯ್ಯ ಅವ್ರ ಹೆಂಡತಿಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತದೆ, ಅವ್ ಅಣ್ಣ ಕರೆಕ್ಟಾಗಿ ಹೆಲ್ಮೆಟ್ ಕೊಡ್ಸಿಲ್ಲ. ಏನಪ್ಪ ಎಲ್ಲಿ ನೋಡಿರು ನ್ಯೂ ಇಯರ್ ಆಫರ್ಗಳು 8,999. ಅವ್ರಿಗೆ ಹೆಂಗೋ ಗೊತ್ತು ವರ್ಷದ ಒಂದೇ ಸಲ ಪ್ಯಾಕೇಜ್ ತಗೊಂಡ್ರೆ ಹೆಂಗೂ ಬರಲ್ಲ ಅವರು, ಅದಕ್ಕೆ ತಾಂಬಿಡ್ರಿ ಅಂತ ಎಲ್ರಿಗೂ ಮಿಕ ಮಾಡೋದು. ನಮಗ್ ಗೊತ್ತಿಲ್ವಾ ಯಾವ ಮಾಡ್ಸಕ್ಕೆ? ಓ ನ್ಯೂ ಇಯರ್ ರೆಸಲ್ಯೂಷನ್ ತಾಂಬಿಡೋಣ 9,000 ಅಲ್ವಾ, 1 ವರ್ಷ ಜಿಮ್ಮು 1 ವರ್ಷ ಡ್ಯಾನ್ಸ್ ಗಿನ್ಸ್ ಅಂತ ನೋಡಿದ್ರೆ ಒಂದ್ ತಿಂಗಳು ಹೋದ್ರೆ ಅವ್ರು ಹೆಚ್ಚು. ಹೆಂಗೋ ದುಡ್ಡು ವಾಪಸ್ ಬರಲ್ವಾ? ಅದೆಲ್ಲ ದುಡ್ಡು ಯಾರೇ ಕೊಟ್ಟಿರ್ತಾರೋ ಅವರೆಲ್ಲ ಶಿವ ಅರ್ಪಣ ಮಸ್ತು. ಈ ಸರ್ಕಾರ ಹೆಂಗ್ ಸ್ಕ್ಯಾಮ್ ಮಾಡ್ತಾರೋ ಹಂಗೆ ಈ ಜಿಮ್ಗಳದು ಆಮೇಲೆ ಈ ಡ್ಯಾನ್ಸ್ ಕ್ಲಾಸ್ಗಳದೆಲ್ಲ ಸ್ಕ್ಯಾಮ್ ಇವು.